ಈಗ ಖಾತೆ ಹಂಚಿಕೆ ಮಾಡಿದ್ದಾರೆ. ಹತ್ತು ನೂತನ ಸಚಿವರಿಗೂ ಕೂಡ ಖಾತೆಯನ್ನ ಹಂಚಿದ್ದಾರೆ ಸಿಎಂ. ಪಟ್ಟು ಹಿಡಿದು ಖಾತೆಯನ್ನ ಬದಲಿಸಿಕೊಂಡ್ರ ಮುನಿಯಪ್ಪ ಅವರಿಗೆ ಆರಂಭದಿಂದಲೂ ಕೂಡ ತಮಗೆ ನೀಡಿದಂತ ಆಹಾರ ಇಲಾಖೆ ಅದರ ಮೇಲೆ ಅಷ್ಟೊಂದಾಗ ಆಸಕ್ತಿ ಇರಲಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಬೇಕು ಅನ್ನುವಂತ ಪಟ್ಟನ್ನ ಹಿಡಿದಿದ್ರು. ಆಹಾರ ಬದಲು ಈಗ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ. ಲಕ್ಷ್ಮಣ ಸವದಿ ಸಹಕಾರ, ಜಯ ಸಿಂಗ್ ಅರಣ್ಯ, ಬಾಲಕೃಷ್ಣ ಸಣ್ಣ ನೀರಾವರಿ, ಪುಟ್ಟರಂಗ ಶೆಟ್ಟಿ ಪಶು ಸಂಗೋಪನೆ, ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು, ಬಸವಂತಪ್ಪ ಮೀನುಗಾರಿಕೆ ಖಾತೆ, ಹಾಗೆ ಚಲುವರಾಯಸ್ವಾಮಿ ಕೃಷಿ ಖಾತೆ. ಇದೇ ರೀತಿ ಅಳೆದು ತೂಗಿ 19 ಸಚಿವರಿಗೂ ಕೂಡ ಖಾತೆಯನ್ನ ಈಗ ಹಂಚಿಕೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಸಾಕಷ್ಟು ಮ್ಯಾರಥಾನ್ ಸಭೆಗಳು ನಡೆದವು. ದೆಹಲಿ ಮಟ್ಟದಲ್ಲೂ ಕೂಡ 3-4 ಸಭೆಗಳನ್ನ ನಡೆಸಿದ್ರು. ಹೈಕಮಾಂಡ್ ಕೂಡ ಸಾಕಷ್ಟು ತಲೆ ಕೆಡಿಸಿಕೊಂಡಿತ್ತು. ಕಳೆದ ಅಸಮಾಧಾನದ ಆ ಬಿಸಿ ಈ ಬಾರಿ ತಟ್ಟಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಬ್ಯಾಲೆನ್ಸ್ಡ್ ಆಗಿ ಅಳೆದು ತೂಗಿ ಕೇಳಿದಂತಹ ಖಾತೆಗಳನ್ನ ಕೊಟ್ಟಂತ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಅದರ ಜೊತೆಯಲ್ಲಿ ಹಿಂದೆ ಇದ್ದಂತ ಖಾತೆಗಳನ್ನ ಮತ್ತೆ ಅವರಿಗೆ ಅದೇ ಜವಾಬ್ದಾರಿಗಳನ್ನ ನೀಡಿರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವ ರೀತಿಯಲ್ಲಿ ಖಾತೆ ಹಂಚಿಕೆ ಮಾಡಿದ್ದಾರೆ ಅನ್ನೋದನ್ನ ಈಗ ರಾಜಕೀಯವಾಗಿ ಲೆಕ್ಕಾಚಾರ ಹಾಕಿಕೊಳ್ಳಲಾಗ್ತಾ ಇದೆ. ಡೀಟೇಲ್ಸ್ ಏನಿದೆ? ಖಂಡಿತ ಅಶ್ವಿನಿ, ಬಹಳ ಪ್ರಮುಖವಾಗಿ ಒಂದು ವಾರಕ್ಕೂ ಹೆಚ್ಚು ಸಮಯವನ್ನ ರಾಜ್ಯ ನಾಯಕರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಒಂದು ಖಾತೆ ಹಂಚಿಕೆ ವಿಚಾರವಾಗಿ ತೆಗೆದುಕೊಂಡಿದ್ದು. ಅದು ಕೂಡ ವಿವಾದ ಆಗಿರ್ತಕ್ಕಂಥದ್ದು. ಅಷ್ಟೊಂದು ದಿನ ಯಾವತ್ತೂ ಕೂಡ ಬಿಡಲ್ಲ. ಇಮಿಡಿಯೇಟ್ ಆಗಿ ಪ್ರಮಾಣ ವಚನ ಆದ 1 ಅಥವಾ 2 ದಿನದೊಳಗಡೆ ಖಾತೆ ಹಂಚಿಕೆ ಆಗತ್ತೆ. ಆದ್ರೆ ಈ ಬಾರಿ ಸುದೀರ್ಘವಾದಂತಹ ಸಮಯವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ತಾ ಇದೆ ರಾಜ್ಯದ ವಿಚಾರವಾಗಿ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಒಂದು, ಈ ಹಿಂದೆ ಸಚಿವ ಸಂಪುಟ ವಿಸ್ತರಣೆ ವೇಳೆ ಆದಂತಹ ಗೊಂದಲಗಳು, ಅದು ಒಂದು ಇಂಪ್ಯಾಕ್ಟ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇನ್ನೂ ಕೂಡ ಅಸಮಾಧಾನ ಹೊಗೆ ಆಡ್ತಾನೆ ಇದೆ. ಅದು ಕೂಡ ಇನ್ನೂ ತಣಿಸೋಕಾಗಿಲ್ಲ. ಅದೇ ರೀತಿ ಈ ಒಂದು ಖಾತೆ ಹಂಚಿಕೆ ವೇಳೆ ಕೂಡ ಆಗಬಾರದು. ಆದಂತ ಸಂದರ್ಭದಲ್ಲಿ ಏನಾದ್ರೂ ಒಂದು ಅಸಮಾಧಾನ ಉದ್ಭವ ಆದ್ರೆ ಅದು ಸರ್ಕಾರದ ಮೇಲೆ ನೇರವಾದಂತಹ ಇಂಪ್ಯಾಕ್ಟ್ ಆಗುತ್ತೆ, ಒಂದು ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕಾಗಿ ಒಂದು ವಾರಕ್ಕೂ ಹೆಚ್ಚು ಸಮಯವನ್ನು ತೆಗೆದುಕೊಂಡು ಹೈಕಮಾಂಡ್ ಮಟ್ಟದಲ್ಲೇ 3-4 ಸಭೆಗಳಾಗಿದ್ದಾವೆ. ಆ ಸಭೆಯ ಬಳಿಕ ಈಗ ಅಂತಿಮವಾದಂತಹ ಪಟ್ಟಿಯನ್ನ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು ರವಾನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಕೈಗೆ ಈಗ ಪಟ್ಟಿ ಸಿಕ್ಕಿರ್ತಕ್ಕಂಥದ್ದು. ಅದನ್ನ ಅಧಿಕೃತವಾಗಿ ರಾಜಭವನಕ್ಕೆ ಕಳಿಸಬೇಕು. ಇನ್ನೂ ಅವರು ಕಳಿಸಿಲ್ಲ. ಬಹಳ ಪ್ರಮುಖ, ಅವರು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋ ಕಾರಣಕ್ಕಾಗಿ ಅದರ ಪಟ್ಟಿಯನ್ನ ಇನ್ನೂ ಕೂಡ ಅಂತಿಮ ಮಾಡಿ ಲೋಕಭವನಕ್ಕೆ ಕಳಿಸಬೇಕಾಗಿತ್ತು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಳಿಸ್ತಾರೆ ಅನ್ನುವಂತ ಮಾಹಿತಿಗಳು ಅವರ ವಲಯದಿಂದ ಕೇಳಿ ಬರ್ತಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪಟ್ಟಿಯ ಹಂಚಿಕೆಯನ್ನು ಗಮನಿಸಿದಾಗ ಯಾರ್ಯಾರು ಬಹುತೇಕವಾಗಿ ಅವರ ಆದ್ಯತೆಯನ್ನು ಕೊಟ್ಟಿದ್ರಲ್ಲ, ಆ ಆದ್ಯತೆಗೆ ಅನುಗುಣವಾಗಿ ಒಂದು ಸ್ಥಾನಮಾನಗಳನ್ನ ಹಂಚಿಕೆ ಆಗಿರ್ತಕ್ಕಂಥದ್ದು ನೀವು ಗಮನಿಸಬೇಕು. ಒಂದೆರಡು ಖಾತೆಗಳು ಅದಲು ಬದಲು ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಈಗ ಗೋಚರಿಸ್ತಾ ಇದ್ದಾವೆ. ಒಂದು, ಸಮಾಜ ಕಲ್ಯಾಣ ಖಾತೆಯನ್ನ ಮುನಿಯಪ್ಪನವರು ಕೊಡಬಹುದು ಅನ್ನುವಂಥದ್ದು ಇದೆ. ಇನ್ನುಳಿದಂತೆ ಅವರ ಬಳಿ ಇದ್ದಂತ ಆಹಾರ ಖಾತೆಯನ್ನ ರಿಜ್ವಾನ್ ಅರ್ಷದ್ ಅವರು ಕೊಡುತ್ತಕ್ಕಂಥದ್ದು. ಇನ್ನುಳಿದಂತೆ ಹಜ್ ಮತ್ತು ವಕ್ಫ್ ಖಾತೆಯನ್ನ ಯುಟಿ ಖಾದರ್ ಅವರಿಗೆ ಸಿಕ್ಕು. ಯುಟಿ ಖಾದರ್ ಅವರ ಬಳಿ ಇದ್ದಂತಹ ಹೆಲ್ತ್ ಖಾತೆ ಏನಿದೆ ಅದನ್ನ ಯತೀಂದ್ರ ಅವ್ರಿಗೆ ಹಂಚಿಕೆ ಮಾಡಲಾಗುತ್ತೆ ಅನ್ನುವಂತ ಕೂಡ ಚರ್ಚೆಗಳು ಇನ್ನೂ ಕೂಡ ನಡೀತಾ ಇದಾವೆ. ಅದು ಕೂಡ ಅಂತಿಮ ಆಗಬೇಕಾಗಿದೆ. ಅಧಿಕೃತವಾಗಿ ಖಾತೆಗಳ ಬದಲಾವಣೆ ಆಗ್ತಾವ ಇಲ್ವಾ, ಅಥವಾ ಹೆಚ್ಚುವರಿ ಖಾತೆಗಳನ್ನ ಯಾರಿಗೆ ಯಾವ ಖಾತೆಯನ್ನು ಕೊಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಇರ್ತಕ್ಕಂಥದ್ದು 54 ಖಾತೆಗಳು, ಸಚಿವರು ಮಾತ್ರ ಸಿಎಂ ಸೇರಿ 34 ಜನ ಇರ್ತಕ್ಕಂಥದ್ದು. ಹೆಚ್ಚುವರಿ 20 ಖಾತೆಗಳು ಸಿಗ್ತವೆ. ಆ 20 ಖಾತೆಗಳನ್ನ ಕೂಡ ಅಲ್ಲಲ್ಲಿ ಹಂಚಬೇಕಾಗತ್ತೆ. ಅದು ಕೂಡ ಆಗ್ಬೇಕಾಗಿರ್ತಕ್ಕಂಥದ್ದು. ಅದರಲ್ಲಿ ಹೆಚ್ಚುವರಿ ಖಾತೆಗಳೇನಿದಾವೆ ಅದರಲ್ಲಿ ಒಂದಷ್ಟು ಪ್ರಬಲವಾದಂತಹ ಖಾತೆಗಳಿರ್ತವೆ. ಯಾರು ಅಸಮಾಧಾನಗೊಳ್ತಾರೆ ಅವರಿಗೆ ಆ ತರದ ಹೆಚ್ಚುವರಿ ಖಾತೆಗಳನ್ನ ಕೊಟ್ಟು ಅವರನ್ನು ಸಮಾಧಾನ ಮಾಡತಕ್ಕಂತಹ ಪ್ರಕ್ರಿಯೆ ಕೂಡ ಸಿಎಂ ಮಾಡಬೇಕಾಗುತ್ತೆ. ಅದನ್ನೆಲ್ಲವನ್ನು ಕೂಡ ಪರಾಮರ್ಶೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋ ಕಾರಣಕ್ಕಾಗಿ ಪಟ್ಟಿಯನ್ನ ಲೋಕಭವನಕ್ಕೆ ಕಳಿಸಿಲ್ಲ. ಇನ್ನೂ ಕೂಡ ಆ ಪಟ್ಟಿಯನ್ನು ಅಧಿಕೃತವಾಗಿ ಕಳಿಸಿದ ನಂತರ ಯಾರಿಗೆ ಯಾವ ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ, 19 ಸಚಿವರಿಗೂ ಯಾವ ಖಾತೆಗಳು ಸಿಕ್ಕಿದಾವೆ, ಅದು ಅವರ ಆದ್ಯತೆಗೆ ಸೇರಿ ಸಿಕ್ಕಿದ್ದಾವ ಅಥವಾ ಅವರ ಆದ್ಯತೆಯನ್ನು ಹೊರತುಪಡಿಸಿ ಕೂಡ ಅವ್ರಿಗೆ ಮನೆ ಹಾಕಲಾಗಿದೆಯಾ, ಜೊತೆಗೆ ಅವರ ಹಿರಿತನಕ್ಕೆ ಗೌರವ ಕೊಡಲಾಗಿದೆಯಾ, ಮತ್ತು ಈ ಒಂದು ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸಕ್ಕೂ ಕೂಡ ಈ ಒಂದು ಖಾತೆಗಳ ಹಂಚಿಕೆ ಆಗಲಿದೆಯಾ ಅನ್ನುವಂತ ಕೂಡ ಎಲ್ಲಾ ಮಾಹಿತಿಗಳು ಕೂಡ ಮುಂದಿನ ಹಂತದಲ್ಲಿ ಸಿಗ್ತಾ ಹೋಗ್ತಕ್ಕಂಥದ್ದು. ಸದ್ಯಕ್ಕೆ ಸಿಎಂ ಅವರಿಗೆ ಪಟ್ಟಿ ರವಾನೆ ಆಗಿದೆ. ಅಳೆದು ತೂಗಿ ಒಂದು ವಾರದ ಬಳಿಕ ಈಗ ಪಟ್ಟಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕಳಿಸಿಕೊಟ್ಟಿದೆ. ಆ ಪಟ್ಟಿಯನ್ನ ಸಿಎಂ ಅವರು ಇನ್ನೇನು ಕೆಲವೇ ನಿಮಿಷದಲ್ಲಿ ಲೋಕಭವನಕ್ಕೆ ಕಳಿಸೋರಿದ್ದಾರೆ. ಅಶ್ವಿನಿ, ರೈಟ್. ಬಸವರಾಜು, 19 ಖಾತೆಗಳು ನೀಡಬೇಕಾಗಿತ್ತು. ಅದರ ಜೊತೆಯಲ್ಲಿ ಈಗಾಗಲೇ ಈ 13 ಈಗಾಗಲೇ ನೀಡಿರುವಂತಹ ಖಾತೆ, ಇದಕ್ಕೆ ತಗೊಂಡಿರೋದು 9 ದಿನ. ಉಳಿದಂತಹ 6 ಖಾತೆಗಳು ಇದರ ಹಂಚಿಕೆ ಆಗೋದು ಯಾವಾಗ? ಬಾಕಿ ಉಳಿಸಿಕೊಂಡಿರೋದಕ್ಕೆ ಕಾರಣ ಏನು? ರಾಜಕೀಯ ಲೆಕ್ಕಾಚಾರಗಳೇನು ಇದರ ಹಿಂದೆ? ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ?
ಅಲ್ಲ ಅಶ್ವಿನಿ, ಸಿಕ್ಕಿರ್ತಕ್ಕಂಥ ಮಾಹಿತಿಗಳು ಇಷ್ಟು. ಇನ್ನೂ 19 ಜನರಿಗೆ ಖಾತೆ ಹಂಚಿಕೆ ಮಾಡಲೇಬೇಕಾಗುತ್ತೆ ಒಂದೇ ಬಾರಿಗೆ. ಈ ಕೆಲವರಿಗೆ ಹಂಚಿ ಕೆಲವರಿಗೆ ಬಿಡ್ತೇವೆ ಅನ್ನುವಂಥದ್ದಲ್ಲ, ಇದು ನಮ್ಮದೇ ಆದಂತಹ ಸೋರ್ಸ್ಗಳ ಮೂಲಕ ಸಿಕ್ಕಿರ್ತಕ್ಕಂತಹ ಮಾಹಿತಿ. ಇಂತಿಂತ ಸಚಿವರಿಗೆ ಇಂತಿಂತ ಖಾತೆಗಳನ್ನು ಹಂಚಿಕೆ ಮಾಡುವಂತ ಸಾಧ್ಯತೆಗಳಿದಾವೆ ಅನ್ನುವಂಥದ್ದು. ಅಧಿಕೃತವಾಗಿ ಪಟ್ಟಿ ಲೋಕಭವನಕ್ಕೆ ಸಿಎಂ ಅವರು ಕಳಿಸಿದಾಗಲೇ ಅದು ಇದೇ ಖಾತೆ ಇಂತಹ ಸಚಿವರು ಸಿಕ್ಕಿದೆ ಅನ್ನೋದು ಅಂತಿಮ. ಅಲ್ಲಿವರೆಗೂ ಕೂಡ ಇದೆಲ್ಲವೂ ಕೂಡ ಸಾಧ್ಯತೆಗಳನ್ನೇ. ಒಂದು ಹೈಕಮಾಂಡ್ ಕೂಡ ಕಟ್ಟಿಸಿದ ಪಟ್ಟಿಯಲ್ಲೂ ಕೂಡ ಕೆಲವೊಂದಷ್ಟು ಬದಲಾವಣೆ ಮಾಡತಕ್ಕಂತಹ ವಿಚಾರವನ್ನ ಸಿಎಂ ಅವರು ಇಟ್ಕೊಂಡಿರ್ತಾರೆ. ಕೆಲವೊಂದಷ್ಟು ಲೋಪಗಳಾದಂತಹ ಸಂದರ್ಭದಲ್ಲಿ ಅವನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದು ಬದಲಾವಣೆ ಮಾಡ್ತಾರೆ. ನಾನು ಕೇಳಿದ್ದು ಈ ತರಹ, ನೀವು ಕೊಟ್ಟಿದ್ದು ಈ ತರಹ ಇದೆ, ಇದನ್ನ ಸರಿ ಮಾಡಿ ಕಳಿಸ್ತಾ ಇದ್ದೇನೆ, ಈ ತರ ಕೊಟ್ರೆ ಈ ತರ ಖಾತೆ ಹಂಚಿಕೆ ಆದ್ರೆ ಅಸಮಾಧಾನಗಳಾಗ್ತವೆ, ಅಥವಾ ಕಿರಿಯರಿಗೆ ದೊಡ್ಡ ಖಾತೆಯನ್ನು ಕೊಟ್ಟಂತ ಸಂದರ್ಭದಲ್ಲೂ ಅಸಮಾಧಾನಗಳಾಗ್ತವೆ ಅನ್ನೋದನ್ನೆಲ್ಲವೂ ಕೂಡ ಬ್ಯಾಲೆನ್ಸಿಂಗ್ ಆಗಿ ಸಿಎಂ ಅವರು ಸಮತೋಲನಯುತ ಖಾತೆ ಹಂಚಿಕೆಯನ್ನು ಮಾಡಬೇಕಾಗತ್ತೆ. ಅದನ್ನ ಪಟ್ಟಿ ಅಂತಿಮ ಮಾಡಿದ ಬಳಿಕ ಲೋಕಭವನಕ್ಕೆ ರವಾನಾ ಆದಂತಹ ಪಟ್ಟಿ ಅಲ್ಲಿ ಅಧಿಕೃತ. ಅಲ್ಲಿವರೆಗೂ ಕೂಡ ಇವೆಲ್ಲವೂ ಕೂಡ ಸಾಧ್ಯತೆಗಳು ಮತ್ತು ಈ ಬಹುತೇಕವಾಗಿ ಹೈಕಮಾಂಡ್ ನಿಂದ ಬಂದಿರತಕ್ಕಂತಹ ಕೆಲ ಹೆಸರುಗಳಿಗೆ ಕೆಲ ಖಾತೆಗಳ ಹಂಚಿಕೆಯ ಒಂದು ಸಾಧ್ಯತೆಗಳು ಹೊರತು ಅಶ್ವಿನಿ, ಉಳಿದಂತ ಎಲ್ಲಾ ಸಚಿವರಿಗೂ ಖಾತೆಗಳನ್ನ ಇವತ್ತೇ ಅಧಿಕೃತ ಮಾಡುವಂತ ಸಾಧ್ಯತೆಗಳು ಇದಾವೆ. ಅಶ್ವಿನಿ. ರೈಟ್ ಬಸವರಾಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ.